ಸೀನಾ, ಏನಿದು? ಅಯ್ಯೋ ರೀ, ಏನ್ ಮಾಡ್ತಾ ಇದ್ದೀರಾ? ಯಾರು ಒಬ್ರೊಬ್ರು ಮುಂದೆ ಬಂದ್ರು ನನ್ನ ಮೇಲೆ ಆಣೆ. ನೀವೆಲ್ಲರೂ ಹೇಳೋದೆಲ್ಲ ಹೇಳಿದ್ದೀರಾ, ನಾನು ಹೇಳೋದು ಬಾಕಿ ಐತೆ. ಊರಲ್ಲಿರೋರಿಗೆಲ್ಲ ಶಿವಣ್ಣನ ತಂಗಿರು ಅಂದರೆ ತುಂಬಾನೇ ಪ್ರೀತಿ. ಹಂಗೆ ಅವ್ರದ್ದೆಲ್ಲ ಒಂದು ಪ್ರಶ್ನೆನೂ ಐತೆ. ಶಿವಣ್ಣ ಅವ್ನ ತಂಗಿದಿರ್ನ ಯಾರ ಮನೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ. ಅದರ ಅರ್ಥ ಶಿವಣ್ಣ ಅವ್ರ ತಂಗಿದಿರ್ನ ಹೂವಿನ ಥರ ನೋಡ್ಕೊಂಡಿದ್ದಾನೆ. ಅವ್ರು ಹೋಗೋ ಮನೇಲೂ ಹೂವಿನ ಥರ ನೋಡ್ಕೊಳ್ಳೋರು ಸಿಗಬೇಕು ಅಂತ ಅದರ ಅರ್ಥ. ಇದು ಜನರು ಪ್ರಶ್ನೆ ಆಗಿತ್ತು. ಇಷ್ಟೆಲ್ಲ ಆದಮೇಲೂ ಶಿವಣ್ಣ ಅವನ ತಂಗಿನ ನನ್ನಂತ ಪಾಪಿ ಕೊಟ್ಟು ಮದುವೆ ಮಾಡ್ದ. ನನ್ನಂತ ಪಾಪಿ ಕೊಟ್ಟು ಮದುವೆ ಮಾಡಿದ್ಮೇಲೂ ನನ್ನವಳ ಹೆಂಗೆ ನೋಡ್ಕೋಬೇಕಾಯ್ತು? ಬಂಗಾರದಾಗ ನೋಡ್ಕೋಬೇಕಾಯ್ತು. ಆದರೆ ನಾನು ಮಾಡಿದ್ದೇನು? ಯಾವಳ್ದೋ ಮಾತು ಕಟ್ಕೊಂಡು ಯಾವಳಿಂದೇನೋ ಹೋದೆ. ಅವಳದೇ ನಿಜವಾದ ಪ್ರೀತಿ ಅನ್ಕೊಂಡಿದ್ದೆ. ಆ ನಿಜವಾದ ಪ್ರೀತಿ ಗೆಲ್ಲಬೇಕು ಅನ್ಕೊಂಡಿದ್ದೆ. ಆದರೆ ನನ್ಗೆ ಇವಾಗ ಒಂದು ಅರ್ಥ ಆಯ್ತು. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ದು ರಶ್ಮಿಗೆ. ಪ್ರೀತಿ ಸೋಲ್ಬಾರ್ದು ಅನ್ಕೊಂಡಿದ್ದು ನನಗೆ ಇಲ್ಲಿ ನಿಜವಾದ ಪ್ರೀತಿನೇ ಗೆಲ್ಲಿಸ್ಬಿಡ್ತು. ನಿಮ್ಮ ಮನ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ದೀನಿ, ನಿಮಗೆಲ್ಲ ಅವಮಾನ ಮಾಡಿದ್ದೀನಿ. ಅಷ್ಟೆಲ್ಲ ಮಾಡಿದ್ದಕ್ಕೇನೆ ಈಗ ನನ್ನ ಮನ್ಸಿಗೆ ಸಮಾಧಾನ ಆಗಬೇಕು ಅಂದರೆ ನಾನೀ ಶಿಕ್ಷೆನ ತಗೊಳ್ಳೇಬೇಕು. ಅಣ್ಣ, ಹೀಗ್ ಮಾಡ್ಬೇಡ ಅಣ್ಣ, ನೋವಾಗತ್ತೆ. ಸುಮ್ಮನೆ ಇರು ಬಾಬಾ, ಇಲ್ಲಿ ನನಗೆ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ಯಾರು ಮುಂದೆ ಬರಕ್ಕೆ ಹೋಗ್ಬಿಡಿ, ಏನು ಹೇಳ್ಬೇಡಿ. ಸೀನಾ, 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 ಮಾದಪ್ಪ. ಸೀನಾ, ಎಲ್ಲರೂ ಹೇಳ್ತಾವಳಲ್ಲ, ಬ್ಯಾಡ ಕಣ್ಲ, ಸಾಕು ಬಿಡ್ಲಾ. ಸೀನಾ, ಸಾಕು ಬಿಡ್ಲಾ. ನಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇರೋದಾದ್ರೆ ನಿಲ್ಸು ಸೀನಾ. ತಪ್ಪು ಮಾಡಿದ್ದಾಯ್ತು, ಅರ್ಥ ಆಗಿದ್ದು ಆಯ್ತು, ತಿದ್ಕೊಂಡಿದ್ದು ಆಯ್ತು. ಪಶ್ಚಾತ್ತಾಪಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ ಸೀನಾ, ಅದನ್ನ ದಾಟ್ಬಾರ್ದು. ಬನ್ನಿ. ಇದು ಸಂಸಾರ ಅಂದರೆ ಎಲ್ಲನೂ ಸಾಂಗವಾಗಿ ಆಗೋಯ್ತು. ಇದೇ ಖುಷಿಗೆ ಎಲ್ಲರೂ ಹಬ್ಬದ ಊಟ ಮಾಡೋಣ, ಆಯ್ತಾ?